ಅಮ್ಮ, ಈ ಸೂರ್ಯ ಎಲ್ಲೋದ? ನಾನು ಬೆಳಗ್ಗೆಯಿಂದ ರಾಖಿ ಕಟ್ಟೋಕೆ ಅಂತ ಕಾಯ್ತಾ ಇದ್ದೀನಿ. ಅವ್ನು ನನಗೆ ಪ್ರಾಮಿಸ್ ಮಾಡಿದ್ದ ಇವತ್ತು ಮನೇಲೇ ಇರ್ತೀನಿ ಅಂತ. ಎಲ್ಲಿ ಹೋದ? ಅಷ್ಟೇ ತಾನೇ, ಅದಕ್ಕೆ ಯಾಕೆ ಟೆನ್ಷನ್ ತಗೊಂತಾ ಇದೀಯಾ? ನಿನ್ ತಮ್ಮ ನಿನಗೆ ಗಿಫ್ಟ್ ತಗೊಂಡ್ ಬರೋಕೆ ಅಂತ ಹೋಗಿದ್ದಾನೆ ಅಂತ ಕೇಳ್ದೆ. ಸ್ವಲ್ಪ ಹೊತ್ತು ಕಾಯ್ಬೋದಲ್ವಾ? ಅಕ್ಕ ನಾನು ಬಂದೆ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಬಿಡು, ಲೇಟ್ ಆಯ್ತು. ಬಾ, ಬೇಗ ರಾಖಿ ಕಟ್ಟಬೇಕು. ಇರು, ಅಪ್ಪನು ಬರ್ಲಿ. ನಾನು ಬಂದೆ. ನೀನಿವಾಗ ರಾಖಿ ಕಟ್ಬೋದು ಮಗಳೇ? ಮತ್ತೆ ಎಲ್ಲಿ ನನ್ನ ಗಿಫ್ಟು? ಕೊಡು ಕೊಡು. ನಾನಂತೂ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ನೀನೇನು ಕೊಡ್ತೀಯಾ ಅಂತ ನೋಡೋಕೆ. ತಗೋ, ಇದೇ ನಿನ್ಗೆ ಈ ವರ್ಷದ ಗಿಫ್ಟ್. ಅಪ್ಪ ನೋಡಪ್ಪ, ಬರೀ 5 ರೂಪಾಯಿ ಕೊಡ್ತಾ ಇದ್ದಾನೆ. ತಗೊಳ್ಳಪ್ಪ ಸೂರ್ಯ, ಯಾಕೆ ನಿಮ್ಮ ಅಕ್ಕನ್ನ ಸತಾಯಿಸ್ತೀಯ? ಕೊಡು. ತಗೊಳಕ್ಕ, ಯಾಕೆ ಅಳ್ತೀಯ? ಇವಾಗ ಖುಷಿನಾ? ಕಣ, ಫುಲ್ ಖುಷಿ ಆಯ್ತು. ಇರು ಇರು, ಇನ್ನೂ ಒಂದು ಗಿಫ್ಟ್ ಇದೆ ನಿನ್ಗೆ ಅಂತ. ತಗೋ. ವಾವ್, ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕಣೋ. ರಕ್ಷಾ ಬಂಧನ ಅಂದ್ರೆ ಬರೀ ರಾಖಿ ಕೊಟ್ಟೋದಷ್ಟೇ ಅಲ್ಲ. ಈ ಹಬ್ಬ ಪ್ರೀತಿ, ನಂಬಿಕೆ ಮತ್ತು ರಕ್ಷಣೆಯ ಸಂಕೇತ. ನಿಮ್ಮ ಇಬ್ಬರ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರಲಿ. ಹೌದು, ವರ್ಷವಿಡೀ ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು ಅಲ್ಲ. ಪ್ರತಿದಿನ ನೀವಿಬ್ರು ಇದೇ ತರ ಇರ್ಬೇಕು. ಈ ವರ್ಷ ಆದ್ರೂ ಈ ರಾಖಿಯಿಂದ ಇವರ ಜಗಳ ಕಮ್ಮಿ ಆಗುತ್ತಾ ನೋಡೋಣ. ಮತ್ತೆ ನನ್ನ ಸರ್ಪ್ರೈಸ್ ಗಿಫ್ಟ್ ನಿಮ್ಗೆ ಇಷ್ಟ ಆಯ್ತಾ ಅಕ್ಕ? ಸರ್ಪ್ರೈಸ್ ಇರಲಿ, ಡ್ರೆಸ್ ತರಕ್ ದುಡ್ಡೆಲ್ಲಿತ್ತು? ಅದಾ, ನೀನ್ ಉಂಡಿ ಇತ್ತಲ್ಲ, ಅದ್ರಲ್ಲಿ ತಗೊಂಡೆ. ಇರು, ಅಪ್ಪ ಅಮ್ಮನ ಹೇಳ್ತೀನಿ. ನನ್ನ ದುಡ್ಡಲ್ಲಿ ನನಗೆ ಗಿಫ್ಟ್ ಕೊಡ್ತೀಯಾ? ಅಯ್ಯೋ ಇಲ್ಲ ಕಣೆ ಅಕ್ಕ, ನಾನು ಕೂಡಿಟ್ಟಿದ್ದ ದುಡ್ಡಲ್ಲೇ ನಿಮಗೆ ಡ್ರೆಸ್ ತಂದಿದ್ದು. ಅಳ್ಬೇಡ ಬಿಡು. ಪ್ರತಿ ವರ್ಷಕ್ಕಿಂತ ಈ ವರ್ಷ ರಾಖಿ ಹಬ್ಬ ನನಗೆ ತುಂಬ ಸ್ಪೆಷಲ್. ತುಂಬ ಗಿಫ್ಟ್ ಸಿಕ್ತು. ಥ್ಯಾಂಕ್ಸ್ ಕಣೋ.